ಇವತ್ತಿನ ನಮ್ಮ ಸ್ಪೆಷಲ್ ನಲ್ಲಿ ನೆಲಮಂಗಲದ ನಾಯಕರ ದಾನದ ಗುಣ ಮತ್ತು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ದಾನದ ಮಹತ್ವದ ಬಗ್ಗೆ ನೋಡೋಣ. ನೆಲಮಂಗಲದ ನಾಯಕರ ಕೈಗುಣ. ಮೊದಲಿಗೆ ನೆಲ ಗಿರಿಧರವರನ್ನ ನೆನೆಯಲೇಬೇಕು. ಅವತ್ತಿನ ಕಾಲದಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನ ಹಂಚಿ ಮಕ್ಕಳ ಬಾಡಿಗೆ ಬೆಳಕಾದವರು. ಅದಿ ಪುಣ್ಯದ ಫಲವೋ ಏನೋ, ಜನ ಇವರನ್ನ ನಗರಸಭೆ ಮೆಟ್ಟಿಲು ಹತ್ತಿಸಿ ಅಧ್ಯಕ್ಷರನ್ನಾಗಿ ಮಾಡಿ ಗೌರವಿಸಿದ್ರು. ಈಗಿನ ಶಾಸಕರಾದ ಎನ್ ಶ್ರೀನಿವಾಸ್ ಅವರು ಎಲೆಕ್ಷನ್ ಮುಂಚೆ ಮನೆ ಮನೆಗೆ ಕುಕ್ಕರ್ ಕೊಟ್ಟು ದಾನಕ್ಕೆ ಹೊಸ ರೂಪ ಕೊಟ್ಟರು. ಜನ ಕೂಡ ಅವರ ಕೈಬಿಡದೆ ಶಾಸಕರನ್ನಾಗಿ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳುಹಿಸಿದರು. ಇತ್ತೀಚೆಗೆ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಜಗದೀಶ್ ಚೌಧರಿ ಅವರು ತಮ್ಮ ಬರ್ತ್ಡೇ ದಿನ ಅನಾಥಾಶ್ರಮಕ್ಕೆ ಅಂತಾನೆ 8 ಕುಂಟೆ ಸ್ವಂತ ಜಾಗ ಬರೆದುಕೊಟ್ಟು ದೊಡ್ಡ ಮನಸ್ಸು ಮಾಡಿದ್ದಾರೆ. ಇಂತಹ ಒಳ್ಳೆಯ ಕೆಲಸಗಳು ನಮ್ಮ ತಾಲೂಕಿನಲ್ಲಿ ಸದಾ ನಡೀತಾ ಇರಬೇಕು. ಬಡವರ ಪಾಲಿನ ಎಂಎಲ್ಎ ಕ್ಯಾಪ್ಟನ್ ಬಿ ರಾಮಯ್ಯ ಈಗ ನೆಲಮಂಗಲ ವಲಯದಲ್ಲಿ ಕ್ಯಾಪ್ಟನ್ ಎಂದೇ ಗುರುತಿಸಿಕೊಂಡಿರೋ ಬಿ ರಾಮಯ್ಯ ಅವರ ಸರದಿ. ನಿನ್ ಮನೆಗೆ ಈಗ ಏನಾಯ್ತು ಆ ಮನೆಗೆ ಆಗೋಷ್ಟು ಕೊಡ್ತೀವಿ. ಮನೆ ಕಟ್ಸ್ಕೊಬೇಕು, ಲೇಬರ್ ಇಟ್ಕೊಂಡು ಡೋರ್ಗಳು ದಾನ ಮಾಡಿದ್ರೆ ದೇವ್ರು ಆಶೀರ್ವಾದ ಖಂಡಿತ ಮಾಡ್ತಾನೆ ಅನ್ನೋದಕ್ಕೆ ಎಂಎಲ್ಎ ರಾಮಯ್ಯನವರೇ ಸಾಕ್ಷಿ. ಇವರು ತಮ್ಮ ಹುಟ್ಟಿದ ಹಬ್ಬವನ್ನ ಕೇಕ್ ಕತ್ತರಿಸಿ ಆಚರಿಸಿಕೊಳ್ಳಲಿಲ್ಲ. ಬದಲಾಗಿ ಬಡವರ ಮನೆ ಗೃಹ ಪ್ರವೇಶದಲ್ಲಿ ಭಾಗಿಯಾಗಿ ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನೆಲಮಂಗಲ ಭಾಗದಲ್ಲಿ ಸ್ವಂತ ಮನೆ ಕಟ್ಟಿಕೊಳ್ಳೋಕೆ ಹಣ ಇಲ್ಲದ ಬಡವರಿಗೆ ಸಿಮೆಂಟ್, ಇಟ್ಟಿಗೆ, ಎಂಸ್ಯಾಂಡ್, ಸಿಮೆಂಟ್ ಶೀಟ್ ಕೊಟ್ಟು ಸಹಾಯ ಮಾಡಿದ್ದಾರೆ. ಅದೊಂದು ಮನೆ, ಅದೊಂದು 1 2 3 5 ಮನೆ ಆದ ಇಲ್ಲಿಗೆ. ಅಧಿಕಾರ ಇಲ್ಲದಿದ್ರು ಬಡವರ ಕಣ್ಣೀರು ಒರೆಸೋ ಇಂತಹ ನಾಯಕರೇ ಅಲ್ವಾ ಸಮಾಜಕ್ಕೆ ಬೇಕಾಗಿರುವುದು. ಅಧಿಕಾರ ಇರಲಿ ಬಿಡಲಿ, ಜನರ ಕಷ್ಟಕ್ಕೆ ಯಾರು ಆಗ್ತಾರೋ ಅವರೇ ನಿಜವಾದ ನಾಯಕರು. ನಮ್ಗೆ ಇವತ್ತಿನ ದಿನ ನಾವು ಬೀದಿಯಲ್ಲಿ ಬಿದ್ಕೊಳ್ಳೋ ಪರಿಸ್ಥಿತಿನಾಗ ಯಾರು ಜನಗಳು ನಮ್ಮನ್ನ ಗ್ರಾಂಟ್ ಮಾಡ್ಕೊಡೋರು, ಮಂಡಲ್ನವರು, ಅವರು ಇವರು ಗೆದ್ದಿರೋ ಅಧ್ಯಕ್ಷರುಗಳು ಯಾರು ನಮ್ಮನ್ನ ಕೈಯಾಗ ಹಿಡಿಲಿಲ್ಲ. ರಾಮಣ್ಣವರು ನಮ್ಮ ಇರೋ ಪರಿಸ್ಥಿತಿ ನೋಡಿ, ನಮ್ಮ ಊರಿನಲ್ಲಿ ಬಂದು ನಾವ್ ಇರೋ ಪರಿಸ್ಥಿತಿ ನೋಡಿ ನಿಮಗ್ ಮನೆ ನಾನು ಮಾಡೇ ಕೊಡ್ತೀನಿ ಕಣಮ್ಮ ಅಂತ ಹೇಳಿದ್ರು. ನಮ್ಮ ಮನೆ ಬಿದ್ದೋಗಿರೋ ಮನೆ ಹುಟ್ಟಿಸಿ ಅದನ್ನ ಸಮಗಡಿಸಿ 1-2 ತಿಂಗಳಲ್ಲಿ ನಾವು ಮನೆ ಒಳಗೆ ವಾಸ ಮಾಡೋ ಅಂತ ಜಾಗನ ಮಾಡ್ಕೊಡ್ತೀವಿ.